Another characteristic of life is metabolism. All living organisms are made of chemicals. These chemicals, small and big, belonging to various classes, sizes, functions, etc., are constantly being made and changed into some other biochemicals ಅಥವಾ ಬಯೋಮಾಲಿಕ್ಯೂಲ್ಸ್. ಸೊ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸುಮಾರು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಉದಾಹರಣೆಗೆ ನನಗೆ ಖುಷಿ ಆದಾಗ ಡೋಪಮೈನ್ ರಿಲೀಸ್ ಆಗುತ್ತೆ ನಮ್ಮ ಬ್ರೈನಿಂದ. ಸೊ ಆ ಕೆಮಿಕಲ್ ಕಂಪೋನೆಂಟ್ ಒಳಗೆ ಆಗಬೇಕು ಇಲ್ಲಿ ಬ್ರೈನಲ್ಲಿ ಅಂದರೆ ಸುಮಾರು ಕೆಮಿಕಲ್ ಬ್ಯಾಕ್ಗ್ರೌಂಡ್ ಆಗಿಬಿಟ್ಟು ಡೋಪಮೈನ್ ರಿಲೀಸ್ ಆಗುತ್ತೆ. ಹಂಗಿದೆ ರೀತಿ ಸೆರೋಟೋನಿನ್, ಆಮೇಲೆ ನಮಗೆ ಪ್ರೋಟೀನ್ ಸಿಂಥಸಿಸ್ ಆಗ್ತಿರುತ್ತೆ. ಸೊ ಈ ರೀತಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗೆ, ಇನ್ಸೈಡ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಗೋಯಿಂಗ್. ಬಟ್ ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಆಗಲ್ಲ. are constantly being made and changed into some other biomolecules. These conversions are chemical reactions or metabolic reactions. There are thousands of metabolic reactions occurring simultaneously inside all living organisms, be they unicellular or multicellular. ಏನಪ್ಪ ಅಂದರೆ ನಾವು ಈ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಯೂನಿಸೆಲ್ಯುಲರಲ್ಲೂ ನೋಡ್ಬೋದು, ಅಂದರೆ ಮಲ್ಟಿಸೆಲ್ಯುಲರು ನೋಡ್ಬೋದು. All plants, animals, fungi and microbes exhibit metabolic